ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳುತ್ತಿರುವ ಎಲ್ಲಾ ಕರ್ನಾಟಕದ ಮಹಿಳೆಯರಿಗೆ ಇನ್ನು ಮುಂದೆ 3200 ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ಬರುವ ಅವಕಾಶವನ್ನು ಇದೆ. ಅದು ಹೇಗೆ ಅಂತ ನೋಡುವುದಾದರೆ ನೋಡಿ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು 1200 ರೂಪಾಯಿ ಕ್ರೆಡಿಟ್ ಆಗಿರುವ ಫೋಟೋವನ್ನ ನೋಡಬಹುದು. ಅದರ ಜೊತೆ ಗೃಹಲಕ್ಷ್ಮಿಯ 2000 ರೂಪಾಯಿ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಮತ್ತು ಈ ಯೋಜನೆಯ 1200 ರೂಪಾಯಿಗಳನ್ನು ನಿಮ್ಮ ಖಾತೆಗಳಿಗೆ ಕರ್ನಾಟಕದಲ್ಲಿ ಬರುವಂತಹ ಗೃಹಲಕ್ಷ್ಮಿ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ 3200 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಅವರ ಬ್ಯಾಂಕ್ ಖಾತೆಗೆ ಇನ್ನು ಮುಂದೆ ಹಣವನ್ನು ಬರುತ್ತದೆ. ಹಾಗಿದ್ದರೆ ನೀವು ಈ ಯೋಜನೆಯ ಹೆಸರು ಏನು ಮತ್ತು ಅಪ್ಲೈ ಹೇಗೆ ಮಾಡಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ನಿಮಗೆ ಹೇಳುವುದಾದರೆ, ಅದಕ್ಕಾಗಿ ನೀವು ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ. ಅದಕ್ಕೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತಹ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ಪ್ರತಿ ತಿಂಗಳು ಕೂಡ 2000 ರೂಪಾಯಿ ಹಣವನ್ನು ಪಡೆದುಕೊಳ್ಳುತ್ತಾ ಬಂದಿದ್ದರು. ಈಗಾಗಲೇ 10 ಕಂತಿನ ಹಣವನ್ನು ಕೂಡ ಅವರ ಖಾತೆಗಳಿಗೆ ಬಂದಿದೆ. ಒಬ್ಬೊಬ್ಬರಿಗೆ ಪೆಂಡಿಂಗ್ ಹಣ ಕೂಡ ಉಳಿದಿದೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಈಗಾಗಲೇ ಪ್ರತಿ ತಿಂಗಳು ಕೂಡ 2000 ಹಣವನ್ನು ಪಡೆದುಕೊಳ್ಳುತ್ತಿರುವ ಮಹಿಳೆಯರಿಗೆ ಈಗ 1200 ರೂಪಾಯಿ ಮತ್ತು ಗೃಹಲಕ್ಷ್ಮಿಯ 2000 ರೂಪಾಯಿ 3000 ರೂಪಾಯಿ ಹಣವನ್ನು ಟೋಟಲ್ ಆಗಿ ನಿಮ್ಮ ಖಾತೆಗಳಿಗೆ ಬರುತ್ತದೆ ಅಂತ ನೀವು ಪ್ರತಿಯೊಂದು ವಿಡಿಯೋದಲ್ಲಿಯೂ ಮತ್ತು ನ್ಯೂಸ್ ನಲ್ಲಿಯೂ ಕೂಡ ನೋಡಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ನೋಡಿರಬಹುದು. ಈ ಮಾಹಿತಿ ಹೇಗಿದೆ ಅಂದ್ರೆ ನೋಡಿ, ನಿಮಗೆ ಬರುವ ಗೃಹಲಕ್ಷ್ಮಿ ಹಣ ಇಷ್ಟೇ ಬರುತ್ತದೆ. ಅದಕ್ಕಾಗಿ ಈ 1200 ರೂಪಾಯಿ ಹಣವನ್ನು ಈ ಯೋಜನೆ ಬೇರೆ. ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನೋಡಿ, ಕರ್ನಾಟಕದಲ್ಲಿ ಇರುವಂತ ಮಹಿಳೆಯರು ಅವರಿಗೆ ವಯಸ್ಸು 60ರಿಂದ ಹೆಚ್ಚು ಆಗಿರಬೇಕು. 60 ವಯಸ್ಸು ದಾಟಿರಬೇಕು. 60 ವಯಸ್ಸು ದಾಟಿದ ನಂತರ ಈ ಯೋಜನೆಗೆ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬೇಕು. ಈ ಯೋಜನೆಯ ಹೆಸರು ಸಂಧ್ಯಾ ಸುರಕ್ಷಾ ಯೋಜನೆ. ಅದಕ್ಕಾಗಿ ಪ್ರತಿ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಹಣದ ಜೊತೆ ಈ ಹಣನು ಕೂಡ ಬರುತ್ತದೆ. ಈ ಯೋಜನೆಯ ಅರ್ಜಿ ಸಲ್ಲಿಸಬೇಕು ಅಂತ ಆತುರದಲ್ಲಿ ಇದ್ದೀರಾ ಅಂತ ಗೊತ್ತು. ಅದಕ್ಕಾಗಿ ನೋಡಿ, ಈ ಯೋಜನೆಯ ಹೆಸರು ಸಂಧ್ಯಾ ಸುರಕ್ಷಾ ಯೋಜನೆ. ಈ ಯೋಜನೆಯ ವಯಸ್ಸು 65ರಿಂದ ಮೇಲ್ಪಟ್ಟ ಆಗಿದ್ದವರು ಮಾತ್ರ ಈ ಯೋಜನೆಯನ್ನು ಅರ್ಜಿ ಸಲ್ಲಿಸಬೇಕು. ಈ ಯೋಜನೆಯು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇಬ್ಬರಿಗೂ ಕೂಡ ಅನ್ವಯವಾಗುತ್ತದೆ, ಒಬ್ಬರಿಗೆ ಅಂತ ಅಲ್ಲ. ನೋಡಿ ಸ್ನೇಹಿತರೆ, ನಿಮಗೆ ನೀವು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ ಮತ್ತು ಟಿವಿ ನೈನ್ಗಳಲ್ಲಿ ನೋಡಿರಬಹುದು. ಈ ಗೃಹಲಕ್ಷ್ಮಿ 2000 ಹಣದ ಜೊತೆ ಮತ್ತು 1200 ರೂಪಾಯಿ ಹಣ ಫ್ರೀ ಆಗಿ ಬರುತ್ತದೆ. ಇದಕ್ಕೂ ಕೂಡ ಅರ್ಜಿಯನ್ನು ಹಾಕೋಣ ಅಂತ ನೀವು ಕೇಳಿರಬಹುದು. ಅದಕ್ಕಾಗಿ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಮಾಹಿತಿಯನ್ನ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ನಿಮಗೆ ಮಾಹಿತಿಯನ್ನು ಬೇಕಾದರೆ ನಮ್ಮ ಚಾನೆಲ್ಗೆ ಬಹಳಷ್ಟು ಹೆಲ್ಪ್ ಮಾಡಿ. ಚಾನೆಲ್ಗೆ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಚಾನೆಲ್ ಇಂದ ನಮಗೆ ಒಂದು ಲೈಕ್ ಸಿಕ್ಕರೆ ಹೆಲ್ಪ್ ಆಗುತ್ತದೆ. ಅದಕ್ಕೆ ನಿಮಗೆ ಗೃಹಲಕ್ಷ್ಮಿ ಆಗಲಿ ಮತ್ತು ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ಬೇಕಾದರೆ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.